ಇದೇಕಿಂತಹ ದುಶ್ಯಕುಲ. ಬೆಳಗಿನ ಜಾವದ ಉದಯ ಗೀತವು ಶ್ರುತಿ ದಪ್ಪಿದ ಮೃತ್ಯುವಿನ ತೋರ ಸ್ವರದಂತೆ ಕೇಳಿ ಬರುತ್ತಿರುವುದಲ್ಲ. ಉದಯೋನ್ಮುಖನಾದ ಸೂರ್ಯ ದೇವನನ್ನು ವಂದಿಸಲು ತಲೆ ಎತ್ತಿದಾಗ ಕೋಳ ಧೂಮಕೇತುವು ಕಂಗಳ ಮುಂದೆಯೇ ಬಂದು ನಿಂತಂತಾಯಿತು. ನೋಡುತ್ತಿದ್ದಂತೆ 106 ನಕ್ಷತ್ರಗಳು ಭೂಮಿಗೆ ಉರುಳಿದವು. ಇವೆಲ್ಲದರ ನಿಮಿತ್ತವೇನು? ಇವೆಲ್ಲವೂ ನನ್ನ ಕುಮಾರನಿಗೆ ಯಾವ ವಿಪತ್ತನ್ನು ತಂದೊಡ್ಡುವುದು? ನಮಸ್ಕರಿಸುವೆನು ತಾಯಿ. ಬಾ ಕುಮಾರ, ನಿನಗಾಗಿಯೇ ಕಾತುರಳಾಗಿರುವೆನು. ರಾತ್ರಿಯಲ್ಲೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆ. ಬಾ, ಹೇ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಅನುಮತಿಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಯಾರ ಅನುಮತಿಯನ್ನು ಕೇಳುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಜಗದ ಮಹಾ ವಿಪ್ಲವ. ಅಮ್ಮ, ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿಲ್ಲವೇ ತಾಯಿ? ತಿಳಿದಿರುವೆನು. ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ತಿಳಿದಿದ್ದೇನೆ. ಆದರೆ ನೀನು ಸತ್ಯ, ಧರ್ಮ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸುವೆಂದು ನಾನೆಂದಿಗೂ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಇಂತಹ ಘನಘೋರವಾದ ಯುದ್ಧಕ್ಕೆಂದು ಆಹ್ವಾನವನ್ನು ಕೊಡಬೇಡ ಮಗನೇ. ಅಮ್ಮ, ಈ ಅಪೌರುಷ್ಯ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಪಡೆದ ವೀರ ಮಾತೆ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆಯಾ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡುವನು. ನನ್ನನ್ನು ಅರಸು ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮಕ್ಕಾಗಿ ತಮ್ಮ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡುವರು, ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನವೇ ಹೊರತು ಲೋಭದ ಜೀವಂತದ ನರಕವಲ್ಲ. ಲೋಭಗ್ರಸ್ತನಾದ ನೀನು ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಅವರ ಸಿಂಹಾಸನ ಕೆರಳಿಸಿದೆ. ಬೇಡ ಕುಮಾರ, ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರ ಅರ್ಧ ರಾಜ್ಯವನ್ನು ಒಪ್ಪಿಸಿ ಅವರೊಂದಿಗೆ ಸಮಾನ ಧರ್ಮದಿಂದ ಈ ಭೂಮಿಯನ್ನಾಳು. ಪಾಂಡವರು 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 ಆ ಪಾಂಡವರು ಮಾಡಿದ್ದೇ ಧರ್ಮವಾದರೆ ಆ ಧರ್ಮಕ್ಕೊಂದು ಶತಧಿಕ್ಕಾರವಿರಲಿ. ಅಮ್ಮ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಧರ್ಮವೂ ಅಲ್ಲ. ಅಮ್ಮ, ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತರ್ಪುರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ಏನು ಮಾಡುತ್ತಿದ್ದೇನೆಂದು ಬಲ್ಲೆಯ? ಏನು ಮಾಡುತ್ತಿದ್ದೆ ಕುಮಾರ? ಅಮ್ಮ, ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪ್ರತಿಕಕ್ಷೆಯೇ ಎದುರಿಗೆ ನಿಂತಿದ್ದರೂ ಸಹ ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಧರ್ಮಧುರೀಣರಾದ ಆ ಪಾಂಡವರು ಮಾಡಿದ್ದಾದರೂ ಏನು? ಒಬ್ಬ ನಿಸ್ಸಾಯಕನು, ಕೈಲಾಗದಂತ ಹೇಳಿಯೂ ಒಪ್ಪದಂತ ತಾಟಸ್ಯ ಭಾವ. ಅದಕ್ಕಾಗಿ ಅಮ್ಮ, ಅವರ ಮೇಲೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನು, ದುಷ್ಯಂತನು ಆದ ನಮ್ಮ ಪೂರ್ವಜರ ಪುಣ್ಯಸ್ಥಿತಿಯನ್ನು ಜಗತ್ತಿಗೆ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಸು ತಾಯಿ. ಇಂತಹ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅವಶ್ಯವೇ? ಹತಭಾಗ್ಯ ಕುಮಾರ, ಅದನ್ನೆಂದಿಗೂ ನೀನು ಹೊಂದಲಾರೆ. ಹೊರಟು ಹೋಗೋ ಇಲ್ಲಿಂದ. ಅಮ್ಮ, ಈಗ ನೀನು ಕುಪಿತಳಾಗಿರುವೆ. ಇರಲಿ, ಪುನಃ ಬರುವೆನು. ಹೇ ವಿಧಾತ, ಈ ಮಾತೃ ಹೃದಯವನ್ನು ಇಂತಹ ಪವಿತ್ರವಾದ ವಸ್ತುವಿನಿಂದ
ನಿರ್ಮಿಸಿರುವೆ. ನನ್ನ 100 ಜನ ಮಕ್ಕಳಲ್ಲಿ ಈ ದುರ್ಯೋಧನನನ್ನು ಅತಿಯಾದ ಪ್ರೀತಿಯಿಂದ ಸಲಹಿರುವೆನು. ಈತನು ಏನೇ ಮಾಡಿರಲಿ, ಈತನನ್ನು ಹರಸಿ ಆಶೀರ್ವದಿಸಿ ಯುದ್ಧ ರಂಗಕ್ಕೆ ಕಳಿಸಬೇಕಾಗಿರುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಕುಮಾರ ದುರ್ಯೋಧನ, ಹೀಗೆ ಬಾ ಮಗನೇ. ಅಮ್ಮ, ಪುನಃ ಬಂದಿರುವೆ. ನನ್ನನ್ನು ಆಶೀರ್ವದಿಸು ತಾಯಿ. ನನ್ನ ಮುಂಭಾಗದಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರ್ಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಸಹ ವಜ್ರಾಯುಧದಂತೆ ಕಠಿಣವಾಗುವುದು. ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡು ಮಗನೇ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯಃ, ಯಥೋ ಧರ್ಮಸ್ತಥೋ ಜಯಃ, ಯಥೋ ಧರ್ಮಸ್ತಥೋ ಜಯಃ. ಕುಮಾರ, ಹೋಗಿ ಬಾ, ಜಯಶಾಲಿಯಾಗಿ ಹಿಂತಿರು. ಯಥೋ ಧರ್ಮ ತಥೋ ಜಯಃ, ಯಥೋ ಧರ್ಮ ತಥೋ ಜಯಃ, ಯಥೋ ಧರ್ಮ ತಥೋ ಜಯಃ. ಧರ್ಮಕ್ಕೆ ಜಯವಾಗಲೇಬೇಕು. ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ರಣಕಂಕಣವನ್ನು ತೊಟ್ಟ ಈ ಛಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ಸಾವಕಾಶಬೇಕೆ. ಮೊಳಗಲಿ ದಶದಿಕ್ಕುಗಳು, ಓರ್ಗರವಂತೆ ಮೊಳಗಲಿ ರಣಕಹಳಗಳು, ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬಳಕ್ಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಯಾರು ನನ್ನ ಎದುರಿಸಬಲ್ಲವರು? ಛಲದಂಕ ಮಲ್ಲನ ಯಾರು ಎದುರಿಸಬಲ್ಲವರು? ಯಾರು ಎದುರಿಸಬಲ್ಲವರು? ಛಲದಂಕ ಮಲ್ಲನ ಯಾರು ಎದುರಿಸಬಲ್ಲವರು? ಅಧಮ ಪಾಂಡವರ ಮದವ ಮುರಿಯುವೆ, ಹೃದಯ ಭಾರತವ ಹರದಿ ಆಳುವೆ. ಅಧಮ ಪಾಂಡವರ ಮದವ ಮುರಿಯುವೆ, ಹೃದಯ ಭಾರತವ ಭರದಿ ಆಳುವೆ. ಚಲದಿ ಚಲವಿಡಿದು ಹಿಡಿದಾಟ ಬಿಡದೆ, ಚಲದಿ ಚಲವಿಡಿದು ಹಿಡಿದಾಟ ಬಿಡದೆ ಹೊರ ಭಾರತವ ಪರಿಪಾಲಿಸುವೆ. ಹೊರ ಭಾರತವ ಪರಿಪಾಲಿಸುವೆ. ಯಾರು ಎದುರಿಸಬಲ್ಲವರು? ಛಲದಂಕ ಮಲ್ಲನ ಯಾರು ಎದುರಿಸಬಲ್ಲವರು? ಕುಂದಿತನು ಜರನು ಮಂತದಿ ಸೋಲಿಸಿ ಅಂದು ಕಳುಹಿದೆ ಕಾನನಕ್ಕೆ. ಕುಂದಿತನು ಜರನು ಮಂತದಿ ಸೋಲಿಸಿ ಅಂದು ಕಳುಹಿದೆ ಕಾನನಕ್ಕೆ. ಮುಂದೆ ಸಮರದ ಸೋದರರೆಲ್ಲವೇ, ಮುಂದೆ ಸಮರದ ಸೋದರರೆಲ್ಲ ಚಂದಿಯ ಗೈಯುವೆ ರಣದೊಳಗೆ. ಚಂದಿಯ ಗೈಯುವೆ ರಣದೊಳಗೆ. ಯಾರು ಎದುರಿಸಬಲ್ಲವರು? ಛಲದಂಕ ಮಲ್ಲನ ಯಾರು ಎದುರಿಸಬಲ್ಲವರು? ಪರಮಾತ್ಮ ವಿಜಯ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ ವಿಜಯ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ ಮಹಾಭೀಕರ ಜಯ ಧ್ವನಿ ಪರ ಸಹಾಶೋಪಾಣೋ ಭಯಂಕರ. ಅರ್ಜುನ ಮಹಾಭೀಕರ ಜಯ ಧ್ವನಿ ಪರ
ಸ್ವರೂಪನು ಭಯಂಕರ ಮಹಾರಥಿ ಕಬವು ಪದಾದಿ ಪರಿವೃತ ಮಹಾರಥಿ ಕಬವು ಪದಾದಿ ಪರಿವೃತ ಮಹೋಗಾರಿ ಭಟ ಸಮಸ್ತ ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿ ವಿಜಯ. ಅರ್ಜುನ ಪರಮಾತ್ಮ ಆಯುತ ನೀವು ಆಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ ಆಯುತ ನೀವು ಆಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ ಹುಯಿನ ರೋಗ ಕುಲ ಮಹಾಬ್ದಿನಿ ಕೀಲ. ಅರ್ಜುನ ಪರಮಾತ್ಮ ಹುಯಿನ ರೋಗ ಕುಲ ಮಹಾಬ್ದಿನಿ ಕೀಲ ರೂಪ ಬರಿತ ಗುರು ವಿಷಯ ಪರಿಕಲಿತ 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 ವಿಜಯ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಪರಮಾತ್ಮ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸುವುದೇವ. ನನ್ನೊಡನೆ ಯುದ್ಧ ಮಾಡೋ ಸಿದ್ಧರನ್ನು ಒಂದು ಸಾರಿ ನೋಡನು. ದುರ್ಯೋಧನ ಆಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪಾಯಗೊಳಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿಸುವುದೇವ. ನಿನ್ನ ಇಚ್ಛೆ ಅರ್ಜುನ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಚದುರಂಗ ಬಲೆ ಸಮೇತವಾದ ಸೈನ್ಯವು ಚಂಡಾಮಾರುತದಿಂದ ಉನ್ನಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೊಡನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಜಯತ್ರ ಬಲಗಡೆ ಒಂದು ವಿಧವಾದ ಚತುರೇಶ್ವರ ರಥದಲ್ಲಿ ಕುಳಿತಿರುವರೆ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ಅವರ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ಮುಂದೆ ನಿಂತಿರುವರೇ ದ್ರೋಣರು. ದ್ರೋಣರ ಪಾಶ್ಚರದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರತೆಯಿಂದ ನಮ್ಮ ಕಡೆ ನೋಡುತ್ತಿರುವರೇ ಅಶ್ವತ್ಥಾಮರು. ಇತ್ತ ನೋಡು ಪಾರ್ಥ, ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಗಂಭೀರ ಮುದ್ರ ನಮ್ಮ ಅಲ್ಲಿ ಕುಳಿತಿರುವ ಮಹಾಪುರುಷವರೇ ಕೌರವರ ಸೇನಾಧಿಪತಿ ಭೀಷ್ಮರು. ನೆರಗೂದಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರವು ಮುಕಟವನ್ನು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮನು, ಭರತ ವಂಶದ ಕೀರ್ತಿಯ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಈಗ ನನ್ನ ಜೀವನದಲ್ಲಿ ಇದೆಂತ ಪವಿತ್ರವಾದ ಸುಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೋ ಉತ್ಥಾನವೋ ದೇವ? ಏಕೆ ಪಾರ್ಥ, ಏನಾಯಿತು? ಏಕೆ ಇಷ್ಟೊಂದು ವಿಚಲಿತನಾಗಿರುವಿ? ಪರಮಾತ್ಮ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಪರಮಾತ್ಮ, ಅರ್ಜುನ, ಬಾಂಧವರ ಶಿರಜೇದಿಪೇನ. ಪರಮಾತ್ಮ, ಅರ್ಜುನ, ಗುರು ಬಾಂಧವರ ಶಿರಜೇದಿಪೇನ, ಗುರು ಬಾಂಧವರ ಶಿರಜೇದಿಪೇನ.
ಅರ್ಜುನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಳೆದಾಡೆನ ಕೃಷ್ಣ ಸಮರದಿ ಸೆಳೆದಾಡೆನ ಕೃಷ್ಣ ಸಮರದಿ ಸೆಳೆದಾಡೆನ ಜಾರುತ್ತಿದೆ ಗಾಟಿವ ಕೊಲುತ್ತಿದೆ ಕೈ ಕಾಲು ಪರಮಾತ್ಮ ಅರ್ಜುನ, ಜಾರುತ್ತಿದೆ ಗಾಟಿವ ಕೊಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಟಿವ ಕೊಲುತ್ತಿದೆ ಕೈ ಕಾಲು ಪರಮಾತ್ಮ ಅರ್ಜುನ, ಜಾರುತ್ತಿದೆ ಗಾಂಡೀವ ಕೊಲುತ್ತಿದೆ ಕೈ ಕಾಲು ಮತೀನ ನಾನಾದೆ ಪದವ ತೋರಿಸು ದೇವ ಪರಮಾತ್ಮ ಅರ್ಜುನ, ಮತೀನ ನಾನಾದೆ ಪದವ ತೋರಿಸು ದೇವ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಸಮರದಿ ಸೆಣಸಾಡೆನ ಸಮರದಿ ಸೆಣಸಾಡೆನ ಪರಮಾತ್ಮ ಅಂಗ ಪ್ರತ್ಯಂಗಗಳಲ್ಲಿಯೂ ದ್ವಾರಣ ಜ್ವಾಲೆಯು ಬಿಸಿಲಿನ ಬೆಂದ ತಾವರೆಯಂತೆ ಮುಖವೆಲ್ಲ ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲ ನನ್ನ ಬಂಧು ಬಾಂಧವರು, ಆತ್ಮೀಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ ಪರಮಾತ್ಮ? 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು ಕೃಷ್ಣ. ನನಗೆ ಈ ಯುದ್ಧವೂ ಬೇಡ, ರಥವನ್ನು ಹಿಂತಿರುಗಿಸು ಮಿತ್ರ. ಏಕೆ ಪಾರ್ಥ, ಏನಾಯಿತು? ಇಂಥ ವಿಷಮಾವಸರದಲ್ಲಿ ಇಂಥ ಕಶ್ಮಲ ಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತ್ತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಪರಮಾತ್ಮ ಕಥಂ ಭೀಷ್ಮ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ ಕಥಂ ಭೀಷ್ಮ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ ಇಷುಮಿ ಪ್ರತಿಯೋತ್ಸಾಹಿ ಪೂಜಾರ್ ಹವರಿ ಸುದನ ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರಶಿಕ್ಷಣ ಕೊಟ್ಟ ಗುರುಗಳು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣಗಳನ್ನು ತೊಡುವುದೇ? ಗುರು ವಧೆಯ ಅನುಭವಿಸುವ ಸಂಪತ್ತಕ್ಕಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಆಸೆಯೂ ನನಗಿಲ್ಲ. ಪರಮಾತ್ಮ ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವಧಿಯೂ ನನಗೆ ಸಮ್ಮತವಲ್ಲ ದೇವ. ಪಾರ್ಥ, ಯಾರು ಯಾರನ್ನ ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹದ ಆಶ್ರಯ ಪಡೆಯುವುದು. ಹುಟ್ಟಿದವನಿಗೆ ಮರಣವು, ಮೃತವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರಿತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಏಡಿ ಅಲ್ಲ,
ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಈ ಈ ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮವು ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲೇಖಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಕೀರ್ತಿಯೋ ಮರಣಕ್ಕಿಂತ ಘೋರ. ಶತ್ರುಗಳು ಏಡಿಗೇಳೊಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ನೀನು ಈ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಪಾರ್ಥ, ಕರ್ಮವು ಮಾನವನ ಜೀವನ ರಾಜ್ಯ ಮಾರ್ಗ. ನೀನೀಗ ಕರ್ಮತತ್ವನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು ಪಡೆದು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ನಿನ್ನ ದಿವ್ಯ ವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ನನಗವು ನೆನಪಿರುವುದು, ನಿನಗಿಲ್ಲ. ನಾನು ಮಾಯಾವಿ, ಜನ್ಮ ಜರಾಯಿತನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮವು ಪತನವಾಗಿ ಅಧರ್ಮವು ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನ ತಿಳಿಯುವ ಬಗೆಗೆ ಉತ್ತರಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನ ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ಒದಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತು ವ್ಯಾಪಿಸುವೆನು. ದಾರದಲ್ಲಿ ಮಣಿ ಸೋಮ ಪಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು, ಸೂರ್ಯ ಚಂದ್ರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರನು ನಾನು, ಮನುಷ್ಯರಲ್ಲಿರೋ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮು, ಪರ್ವತಗಳಲ್ಲಿ ಮೆರವು, ರುದ್ರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗವಾಗಿ ಇರುವೆನು. ಅರ್ಜುನ, ನನ್ನ ಅವತಾರಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವು. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಹೃದಯದ ಅಂಧಕಾರವು ಅರಿಯಿತು. ನಿನ್ನ ವಿಶ್ವರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದ ಸಮ್ಮಿಳಿತನಾದ ಶತ್ರುಗಳ ಯೋಧರನ್ನು ಒಂದು ಸಾರಿ ಅಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆ. ಇಲ್ಲ ಭಯವನ್ನು ಬಿಡು ಪ್ರಾಣಸಕ. ನನ್ನ ಶುಕಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯುಗೆ.
ಆಹಾ, ಎಂತ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೇನೋ ಪ್ರಭು. ಕೈಕಾಲುಗಳು ಕಂಪಿಸತೊಡಗುತ್ತಿರುವುದು, ಭಯವಾಗುತ್ತಿರುವುದು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ದಾನ ಮಾಡು ಪರಮಾತ್ಮ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೇನು ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೇನು ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನೋ ಪಾಮರನೆನ್ನಳು, ಮಾಡು ಕೃಪೆಯನೋ ಪಾಮರನೆನ್ನಳು. ಭೀಕರ ರೂಪದ ಬೇಗೆಯ ತೈದೆ, ಭೀಕರ ರೂಪದ ಬೇಗೆಯ ತೈದೆ. ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಪರಮಾತ್ಮ, ಭಯವಾಗುತ್ತಿರುವುದು. ನಿನ್ನ ಸೌಮ್ಯ ರೂಪವನ್ನು ದಾನ ಮಾಡು ಪರಮಾತ್ಮ. ಭಯವನ್ನು ಬಿಡು ಪ್ರಾಣಸಖ, ನನ್ನ ಗದಚಕ್ರ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯದಲ್ಲಿ ಪ್ರಶಾಂತವಾದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನವೆಯಂತೆ ನಿನ್ನ ಹೃದಯವು ಶಾಂತವಾಗದೆ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಭಷ್ಟದಾಗದಂತೆ ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧರನಾಗಿ ನಿಂತಿರುವೆ. ಅರ್ಜುನ, ತೆಗೆದುಕೋ ಧನುರ್ಬಾಣವನ, ಸಮರ ಗೀತೆಯನ್ನು ಮೊಳಗಿಸು. ಆಜ್ಞೆ ಮಾಧವ. ಏನೀಗ ನಾಗೈವೆ ಮನಾಪಮಾನವಿದೋ, ಪಾರ್ಥನೋ ಇಲ್ಲದ ಸಮಯದಲ್ಲಿ ಏನೀಗ ನಾಗೈವೆ ಮನಾಪಮಾನವಿದೋ, ಶ್ರೀಹರಿ ಪಾರ್ಥನೋ ಇಲ್ಲದ ಸಮಯದಲ್ಲಿ ಗೃಹವನ್ನು ಭೇದಿಸುವ ಸಾಹಸಿಗಳು ಯಾರೋ, ಗೃಹವನ್ನು ಭೇದಿಸುವ ಸಾಹಸಿಗಳು ಇನ್ಯಾರೋ. ಇದಕ್ಕೇನು ಮಾಡಲಿ ಶ್ರೀಹರಿಯೇ ಕರುಣಿಸು.
ಇದಕ್ಕೇನು ಮಾಡಲಿ ಶ್ರೀಹರಿಯೇ ಕರುಣಿಸು ಎನ್ನೀಗ ನಾಗೈವೆ ಮನಾಪಮಾನವಿದೋ ಶ್ರೀಹರಿ ಪಾರ್ಥನೋ ಇಲ್ಲದ ಸಮಯದಲ್ಲಿ 10 ದಿನಗಳ ಘೋರ ಯುದ್ಧದ ತರುವಾಯು ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದೆ. ದ್ರೋಣರ ಚಕ್ರವ್ಯೂಹವು ನನ್ನ ಪಾಲಿಗೆ ಪುಷ್ಪವಾಯಿತು. ದ್ರೋಣರ ಚಕ್ರವ್ಯೂಹವು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ಮಹಾಯುವ ದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಭೇದಿಸಲು ಯಾರಿಂದಲೂ ಸಂಭವವಿಲ್ಲ ಅಗ್ರಜ. ನಾನು ನಿನ್ನೆ ದಿನ ಪ್ರಯತ್ನಿಸಿ ನಿರಾಶವಾಗಿ ಹಿಂದಿರುಗಿದನು ಅಗ್ರಜ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಯಿತು. ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವಭೂಮಿಯಲ್ಲಿ ಸಂತಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗಲು ಸಂಭವವಿಲ್ಲ ಅಗ್ರಜ. ವಿಮರ್ಶನ, ಈಗ ಇದರ ಉಪಾಯವೇನು? ಈಗ ನಾವು ಇದಕ್ಕೊಂದು ಉಪಾಯವನ್ನೇ ಚಿಂತಿಸಲೇಬೇಕು. ಇಲ್ಲದ ಹೋದರೆ ಪರಾಜಯವು ಖಂಡಿತ. ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ 3 ಲೋಕವನ್ನು ಎದುರಿಸಬಲ್ಲ ಈ ಗದೆ ಇರುವಾಗ ನಮ್ಮ ಪೂಜೆ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಪರಾಜಯವೇ. ಈಗ ಒದಗಿರುವ ನಮಗ ಅಂತ ಅಪಘಾತ ಅಂದರೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಬಿಡ ಚೆಂತೆಯ ತರವ ಮಾಡದ ನನಗೆ ಕೊಡನೆ ಅಭಯ. ಬಿಡ ಚೆಂತೆಯ ತರವ ಮಾಡದ ನನಗೆ ಕೊಡನೆ ಅಭಯ. ಬೆಳೆದು ದ್ರೋಣನ ವಿವ್ಯ ಭೇದಿಸಿ ಕಳೆದು ವೈರಿಗಳ ಶರಗಳ ಎಲ್ಲ. ದ್ರೋಣನ ವಿವ್ಯ ಭೇದಿಸಿ ಕಡಿದು ವೈರಿಗಳ ಶರಗಳೆಲ್ಲ. ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡ ಚೆಂತೆಯ ತಡವ ಮಾಡದ ನನಗೆ ಕೊಡಲೆ ಅಭಯ. ಕಂದ ಪಾತನ ದಯ ಬಂದಿರಲಿ ಎಂದರೇಶನೆ ತಾನೇ ಬರಲಿ. ಕಂದ ಪಾತನ ದಯ ಬಂದಿರಲಿ ಎಂದರೇಶನೆ ತಾನೇ ಬರಲಿ. ಕೊಂದದ ನಡೆದೋಳು ಯುದ್ಧಾಗಿವೆ, ಕೊಂದದ ನಡೆದೋಳು ಯುದ್ಧಾಗಿವೆ. ಬಿಡ ಚೆಂತೆಯ ತಡವ ಮಾಡದ ನನಗೆ ಕೊಡಲೆ ಅಭಯ ಅಭಯ. ಪಾಪಾಭಿಮಾನ್ಯು ಪಾಪು ನಮ್ಮ ಗೌರವ ವಂಶದ ಸ್ವರೂಪವು ನೀನು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ಈ ಜ್ಯೇಷ್ಠ ಪಿತ ಆ ವ್ಯೂಹವನ್ನು ನಾನು ಬೆಳೆಸುವರು. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಕುಮಾರ ಅಭಿಮನ್ಯು, ನಾವೆಲ್ಲರೂ ಜೀವಿಸುವುದು ದುಸದ್ಯವಾದ ಕೆಲಸಕ್ಕೆ ನಾವು ಕಳಿಸುವುದು ಸರಿಯಲ್ಲ. ನೀನು ಬಾಣದ ರಭಸವನ್ನು ನೀನು ತಡೆಯಲಾರೆ ಮಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ತಿಳಿದು ಈ ರೀತಿ ಹೇಳುತ್ತಿರ. ನಿಮ್ಮ ಕಣ್ಣ ಮುಂದೆ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿರೋ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜ ಚಿರ ಪ್ರಕಾಶದಿಂದ ಜಜ್ಜಲಮಾನವಾಗಿ ಬೆಳಗುತ್ತಿರುವುದು ಸಾಹಸ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ಭ್ರಮಿಸುತ್ತಿದೆ. ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುದ್ಧ ಸುಭದ್ರೆಯು ಆನಂದಾಶಗಳನ್ನು ಸುರಿಸಲಿ. ಯೋಗ್ಯವಾಸರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರದ ನಿಯಮ. ಮರಣಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆ ಕಾಯಿ ಪಲ್ಯ ಕತ್ತರಿಸುತ್ತಾ ಕುಳಿತುಕೊಳ್ಳೋದಕ್ಕಲ್ಲ.
ನಾನು ಆ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆ ಚಕ್ರವು ಭೇದಿಸುವ ಉಪಾಯವನ್ನು ಕಲಿತಿರೋನು. ಅದಕ್ಕೆ ಅದಕ್ಕೆ ಅವಕಾಶವು ದೊರಕಿದ್ದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿವರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ಗದ ಅಭಿಮಾನ್ಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮಾನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಛಿದ್ರವಾಗಿ ಮಾಡುವುದು. ಅನಿರೀಕ್ಷಿತವಾಗಿ ಒದಗಿ ಬಂದ ಉಪಾಯವನ್ನು ತಿರಸ್ಕರಿಸುವುದು ಅಸಂಭವ. ಅಸಂಭವ. ಕುಮಾರ, ಅಭಿಮನ್ಯು, ಭೀಮ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಹಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನಿನ್ನವನನ್ನು ಬಿಟ್ಟರಲಾರದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಹೋಗು ಕುಮಾರ, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣರ ಚಕ್ರವು ನಿನ್ನ ಪಾಲಿಗೆ ಪುಷ್ಪವೂ ಆಗಲಿ. ಅಡೇ ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚಂತೆ ಕೂಡಿರಲು ಭಯವೇಲೆ ಅದು ದೊಡ್ಡಪ್ಪ. ವೀರ ಧನಂಜಯ ಎನ್ನ ತಂದೆಯ ಭಯವನೆಂಬುದ ನಾನರಿಯೇ. ವೀರ ಧನಂಜಯ ಎನ್ನ ತಂದೆಯ ಭಯವನೆಂಬುದ ನಾನರಿಯೇ. ದ್ರೋಣನ ಚಕ್ರವ ವ್ಯೂಹವ ಭೇದಿಸಿ, ದ್ರೋಣನ ಚಕ್ರವ ವ್ಯೂಹವ ಭೇದಿಸಿ ವೀರಾಗಣಿ ನಾನರವೇ. ರುದ್ರನೆ ಮೆಚ್ಚಿಸ ಪಾಸುಪಸಾಸವ ಪಡೆದ ವೀರನ ಮಗ ನೀನು. ನಿನ್ನ ಶೌರ್ಯದಿ ನೆರೆಯಲಿ ರಣಭೂಮಿ, ನಿನ್ನ ಶೌರ್ಯದಿ ಮೆರೆಯಲಿ ನೆರವು. ಹೂಮಳಗರಗಲಿ ಸುರಗಣವು, ಹೂಮಳಗರಗಲಿ ಸುರಗಣವು, ಹೂಮಳಗರಗಲಿ ಸುರಗಣವು. ಪ್ರಾಣೇಶ್ವರ, ಇದು ನಮಸ್ಕರಿಸುವೆನು ಪ್ರಿಯ. ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮನ. ಪುತ್ರ ಪ್ರೇಸಿ, ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತ ನಾಗಮನ. ನೀನ ಕೋಗಿಲೆ ನಾನ ವಸಂತ, ನಾನ ಕೋಗಿಲೆ ನೀನ ವಸಂತ. ಆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿದು, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿದು. ಜಲಕನ್ಯೆಯ ರೂಪದಿ ಬಂದರೆ, ಜಲಕನ್ಯೆಯ ರೂಪದಿ ಬಂದರೆ. ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತಮಯ ನಾದ ಮಧುರವಾಗಿ, ಸುಸ್ವರ ಸಂಗೀತಮಯ ನಾದ ಮಧುರವಾಗಿ ನಿನ್ನ ಸೇರಲು
ಭಾವತರಂಗವಾಗಿ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತ ನಾಗಮನ ನಿನ್ನ ಕೋಗಿಲೆ ನಾನು ವಸಂತ ನಾನು ಕೋಗಿಲೆ ನೀನ ವಸಂತ ಉತ್ತರ ಪ್ರಿಯ ಪ್ರೇಸಿ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ನಲ್ಲನೆ ನಿನ್ನ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದನ್ನು ಲಭಿಸಿತು ಪ್ರಿಯ. ತರ ನಿನ್ನ ಹೃದಯದ ದೇವನ ದರ್ಶನವೇನೋ ಹೊಂದಿದ್ದೆ, ಆದರೆ ಆ ನಿನ್ನ ದೇವನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಅದೇನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ಪ್ರೇಯಸಿ ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು, ನನ್ನವಳು ನೀನಾಗಲು. ಓ ಪ್ರಿಯತಮೇ, ಓ ಪ್ರಿಯತಮೇ, ನೀ ನನ್ನ ಬಾಳಿನ ಜೀವವೋ, ನೀ ನನ್ನ ಪ್ರೇಮದ ರೂಪವೋ. ನೀ ನನ್ನ
ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಕುಣಿವ ಕಾಲ್ಗೆಜ್ಜೆ ಮೆರವು ಮಾಡ್ತಾನೆ ನಮ್ಮ ಬೆತ್ತಿಗೆಯಲ್ಲೇ ಕುಣಿವ ಕಾಲ್ಗೆಜ್ಜೆ ಮೆರವು ಮಾಡ್ತಾನೆ ನಮ್ಮ ಬೆತ್ತಿಗೆಯಲ್ಲೇ ಅಗಲ ಇರುಳಾಯ್ತು ಇರುಳು ಅಗಲಾಯ್ತು ನಿನ್ನ ನೆನಪಿನಲ್ಲೇ ಕುಣಿವ ಕಾಲ್ಗೆಜ್ಜೆ ಮೆರವು ಮಾಡ್ತಾನೆ ನಮ್ಮ ಬೆತ್ತಿಗೆಯಲ್ಲೇ ಅಗಲ ಇರುಳಾಯ್ತು ಇರುಳು ಅಗಲಾಯ್ತು ನಿನ್ನ ನೆನಪಿನಲ್ಲೇ ಪ್ರಿಯತಮೇ ಪ್ರಿಯತಮೇ ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಮೇಘಮಾಲೆಯಲ್ಲಿ ಮುಗುಳುನಗೆ ಚಲ್ಲೆ ಬಂದೆ ಬದುಕಿನಲ್ಲೇ ಮೇಘಮಾಲೆಯಲ್ಲಿ ಮುಗುಳುನಗೆ ಚಲ್ಲೆ ಬಂದ ಬದುಕಿನಲ್ಲೇ ಪ್ರೇಮ ಸತಿ ನಿನ್ನ ಮೆಚ್ಚಿ ಮರದಾರೆ ಬಂದೆ ಹೃದಯದಲ್ಲೇ ಪ್ರೇಮ ಸತಿ ನಿನ್ನ ಮೆಚ್ಚಿ ಮರದಾರೆ ಬಂದ ಹೃದಯದಲ್ಲೇ ಪ್ರಿಯತಮೇ 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 ನೀ ನನ್ನ ಬಾಳಿನ ಜೀವವು ನೀ ನನ್ನ ಪ್ರೇಮದ ರೂಪವು ಬಹುಕಾಲ ತಮಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನನ್ನವಳು ನೀನಾಗಲು ಉತ್ತರ ದೇವ. ನಾನದ್ದನು ಬಲ್ಲೆನು ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ ಹೌದೇ ಪ್ರಿಯ ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ಅಲಾಜಿಸುವು ಕೋಗಿಲೆಗಳು ಹೊಸ ಹೊಸದಾದ ಗಾನಗಳಿಂದ ಪ್ರಕೃತಿಯನ್ನೇ ನೆಲೆಸುವು ಅಷ್ಟೇ ಏಕೆ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗಿಸುವನು ಇಂದಿನ ಆನಂದ ನಾಳಿನ ದುಃಖಕ್ಕೆ ಮೂಲ ನಾಳಿನ ದುಃಖ ಮುಂದಿನ ಆನಂದದ ಮೂಲ ಪ್ರೇಮದ ವಿಚಾರವು ಹೀಗೆ ಉತ್ತರ ಅದೇಗೆ ಸ್ವಾಮಿ ವಿರಹದಿಂದ ಸಮ್ಮಿಲನ ಸಮ್ಮಿಲನದ ವಿರಹ ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ ಹೃದಯೇಶ್ವರಿ ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ತಗ್ಗರಾಗಿದ್ದವು ಈ ದಿನ ಪುನಃ ಸಮ್ಮಿಲನದಾದವು ಈ ನಿನ್ನ ಪ್ರೇಮದ ಸುಪ್ರದಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಲಾದ ನಾನು ನಿರಾಕರಿಸುವೆನೆ ಬನ್ನಿ ಪ್ರಿಯ ಈ ಪೀಠವನ್ನು ಅಲಂಕರಿಸಿ ಉತ್ತರ ಪ್ರಾಣೇಶ್ವರ ದೇವರು ಪ್ರಸನ್ನನಾಗಿ ಶಾಂತರಾಗಿ ಪ್ರಿಯ
ಬನ್ನಿ ಸ್ವಾಮಿ. ರೇಸಿ, ಪ್ರಾಣೇಶ್ವರ, ದೇವರು ಪ್ರಸನ್ನನಾಗಿ ಈ ದಿನ ಅಷ್ಟೊಂದು ಆತುರವೇ ಪ್ರಿಯ? ಆತುರವೇ ಸ್ವಾಮಿ? ಶಾಂತರಾಗಿ. ರಾಜ ಮದ್ದು ರಾಜ, ರಾಜ ಮದ್ದು ರಾಜ, ಲೋಕವಂತ 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 ಕೋಪನನ್ನೇಕೆ ಮದ್ದು ರಾಜ, ಸರಸದ ವೇಳೆ ನೋಡಲಿಲ್ಲಬೇಕೆ ಕೋಪವೇಕೆ, ನಿನಗಾಗಿ ಬಂದೆ ಓನಗುವ ತಂದೆ, ನಿನಗಾಗಿ ಬಂದೆ ಓನಗುವ ತಂದೆ, ಮನದೆಲ್ಲವೇ ಪ್ರಾಣೇಶ್ವರ. ಆ ಮೋಡ ಬಾನಲ್ಲಿ ತೇಲಾಡುತ್ತ, ನಿನಗಾಗಿ ನಾನಲ್ಲಿ ನೋಡೆನ್ನುತ್ತ, ನನ್ನ ಸಂದೇಶವ ಆ ಮೋಡ ಬಾನಲ್ಲಿ ತೇಲಾಡುತ್ತ, ನಿನಗಾಗಿ ನಾನಲ್ಲಿ ನೋಡೆನ್ನುತ್ತ, ನನಗೆ ಸ್ವಲ್ಪವಾದ್ರೂ ನಗಬಾರದೆ ಪ್ರಾಣೇಶ್ವರ? ಇಲ್ಲವಲ್ಲ ಪ್ರಿಯ? ನಗುತ್ತಿರೋದಲ್ಲ. ಇಲ್ಲ ಸ್ವಾಮಿ, ನಗುತ್ತಿರೋದಲ್ಲ ಪ್ರೇಯಸಿ. ನೀವು ನಗುತ್ತಿದ್ದ ನನಗೆ ಕಾಣಿಸುವುದಿಲ್ಲವೇ? ಓ ನಲ್ಲನೆ ಸವಿ ಮಾತಂದ ನುಡಿದಿದ, ನಾನೀನನ ನುಡಿದುಳಿದಲ್ಲ ತಿಳಿಸೆಯ, ನಾನಿನ್ನ ಬಿಡೆನು ಎಂದಿಗೂ, ನೀನೆನ್ನ ಜೀವ ಎಂದಿಗೂ. ಹೌದಲ್ಲವೇ? ಪ್ರಾಣೇಶ್ವರ, ಪ್ರಾಣೇಶ್ವರ. ಸುಂದರ. ಸುಂದರಾಗಿ ಮನಸೋತೆನೋ ಪ್ರೇಯಸಿ, ಈಗ ಮಾತನಾಡಿ ಪ್ರಿಯ. ಪ್ರೇಯಸಿ, ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ನಾನ ಕೊಟ್ಟರು. ಬಾ ಕುಳಿತುಕೋ. ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿರುವುದು. ಈ ನಿನ್ನ ಪ್ರೇಮದ ಹಾರೋಣಿಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಎಂದು ಬೇಸರವಾಗುತ್ತಿದೆ. ನಾನೇನು ದೇವ, ಮಾಡಲಿ? ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವೆ. ಈ ದಿನ ಮಾತ್ರ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ಪ್ರೇಯಸಿ, ಮಂದಾರವೂ ಬಾ, ಸಿಂಧೂರ ರಾಣಿ ಬಾ, ನೀಯನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ. ಮಂದಾರವೂ ಬಾ, ಸಿಂಧೂರ ರಾಣಿ ಬಾ, ನೀಯನ್ನ ಪ್ರೇಮದ ಸುಮರಾಣಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ.
ಕಣ್ಣು ಕಮಲಗಳು ಮುಂಗುರುಳು ತುಂಬಿಗಳು ನಾಚಿಕೆಯು ಸಂಪಿಗೆವು ನೀನಗಲು ಬನವು ಈ ಕಣ್ಣು ಕಮಲಗಳು ಮುಂಗುರುಳು ತುಂಬಿಗಳು ನಾಚಿಕೆಯು ಸಂಪಿಗೆಯು ನೀನಗಲು ಬನವು ಶೃಂಗಾರ ರಾಣಿಯು ನಿನ್ನ ವರ್ಣಿಸಲು ಪದಗಳು ಚಂದ ಶೃಂಗಾರ ರಾಣಿಯು ನಿನ್ನ ವರ್ಣಿಸಲು ಪದಗಳು ಚಂದ ಬಾ ಪ್ರೀತಿಸು ಆಲಂಗಿಸು ಹೃದಯ ರಾಣಿ ಬಾ ಪ್ರೀತಿಸು ಆಲಂಗಿಸು ಹೃದಯ ರಾಣಿ ಮಂದಾರವು ಬಾ ಸಿಂಧೂರ ರಾಣಿ ಬಾ ನೀ ಅನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನಿನ್ನಂತರಂಗವಾ ನಾನೇನು ಬಲ್ಲೆನೋ ನಿಜ ಹೇಳಬೇಡಲೇ ನನ್ನೊಲವು ಸೇರು ನೀ ನಿನ್ನಂತರಂಗವಾ ನಾನೇನು ಬಲ್ಲೆನೋ ನಿಜ ಹೇಳಬೇಡಲೇ ನನ್ನೊಲವು ಸೇರು ನೀ ನನ್ನ ಪ್ರೇಮದ ರತಿ ತೋಳಿಂದ ನನ್ನನ್ನು ಬಳಸಿ ನೀ ನನ್ನ ಪ್ರೇಮದ ರತಿ ತೋಳಿಂದ ನನ್ನನ್ನು ಬರಸಿ ಈ ಅಂದಕ್ಕೆ ಸೋತೆನಾ ಸೋತೆನಾ ಮಂದಾರವು ಬಾ ಸಿಂಧೂರ ರಾಣಿ ಬಾ ನೀ ಅನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಪ್ರಿಯ ರಮಣೆ ಪ್ರೇಮದಲೆ ಹರುಷದಿ ನಾವು ನಲಿಯುವ ಬಾರೆ ಹರುಷದಿ ನಾವು ನಲಿಯುವ ಬಾರೆ ಪ್ರಿಯ ರಮಣೆ ಯೌವನ
ಬಾಳಿನ ಒಂಬಾಳೆ ಪ್ರೀತಿಯೋ ಬಾಳು ಮಾಲೆ ಕರುಣೆಯ ನೀಗುವ ಪ್ರೇಮದ ಬಾಳೆ ಕರುಣೆಯ ನೀಗುವ ಪ್ರೇಮದ ಬಾಳೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಪ್ರಿಯ ರಮಣೆ ಪ್ರೇಮದಲೇ ಹರ್ಷದಿ ನಾವು ನಲಿವ ಬಾರೆ ಯರಮಣೆ ನೀಲಿಯ ಬಾಲಿನ ಬೆಳ್ಮುಗಿಲೆ ನವಿಲಿನ ನಾಟ್ಯ ಕರೆಯೋಲೆ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟಕ್ಕೆ ಕರೆಯೋಲೆ ಜೇನಿನ ಒಲಲೆ ಮುಕ್ಕುವ ವೇಳೆ ಜೇನಿನ ಒಲಲೆ ಮುಕ್ಕುವ ವೇಳೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಪ್ರಿಯ ರಮಣೆ ಪ್ರೇಮದಲೇ ಹರುಷದಿ ನಾವು ನಲಿವ ಬಾರೆ ಹರುಷದಿ ನಾವು ನಲಿವ ಬಾರೆ ಪ್ರಿಯ ರಮಣೆ ದ್ರೋಣರ ಚಕ್ರವನ್ನು ಬೆದರಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಬಂದಿರೋನು ನನ್ನನ್ನು ತಡೆಯಬೇಡ ಪ್ರೇಯಸಿ ನಗುಮುಖದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಾನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕರಾಗಿದ್ದೇನೆ. ಉತ್ತರ ಆ ದಿನ ನನ್ನ ತಾಯಿಯು ಅನ್ಯ ಮಾರ್ಗವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಹೌದು ಪ್ರಿಯ. ಎದೇರಿಸಿ ನೋಡಲೆ ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂತ ರಾಜ್ಯಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೇರಿಸು. ರೂಪಗಂಡ ರತಿ, ಮನ್ಮನ ಶಾಯಿನಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಈ ಬಾಣವೇ ಪ್ರಿಯ? ಚಂಚಲ ಕಟಾಕ್ಷ ಬಾಣಗಳು ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶೆಯನ್ನು ಕೊಡು. ಉತ್ತರ ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕರುಣಶೀಲೆ ಕೋಮಲ ಬಾಳೆ ಸಂಗ್ರಮಕ್ಕೆಂತ ಕೊಡುವೆ. ಕರುಣಶೀಲೆ ಕೋಮಲ ಬಾಳೆ ಸಂಗ್ರಮಕ್ಕೆಂತ ಬಾಮಿನಿ ಕೋಪ ಖಚಿತ ರೂಪ ಬಾಮಿನಿ ಕೋಪ ಖಚಿತ ರೂಪ ತರುಣ ಸಂಪನ್ನ ಲವಣ ನೀಡಿರೆ ತರುಣ ಸಂಪನ್ನ ಲವಣ ನೀಡಿ ವೀರಸತಿ 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 ಎಂತಿ ಗಣಾಗಿದೆ ಈ ರಾಜನೇ ಕೋಪವೇ ಆನಂದವಾದಿರೆ ನಾ ಬೇಡುವೆ
ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡುವಲೇ ಉತ್ತರ. ನನಗಾಗಿ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸ್ತಿಲ್ಲ ಸ್ವಾಮಿ. ಅದು ಪ್ರಶ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವರ್ಣನೆಯಾಗಿ ನಿರ್ವಹಿಸಿರುವಳು. ನಾನು ನೋಡುತ್ತಿರುವುದು ಏನೆಂದು ಈಶ್ವರ, ಸ್ವರ್ಣದ ಪುತ್ತಿಯಲ್ಲಿ ಸರೀಶದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಪರಿಮಳದ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನೇ ನಾರಿರತ್ನಳು. ನೀವು ಕ್ಷತ್ರಿಯರತ್ತರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ಗಾನ ಕೋಗಿಲೆ ನಿನಗೆ ಏನು ನೀಡಲೇ, ಗಾನ ಕೋಗಿಲೆ ನಿನಗೆ ಏನು ನೀಡಲೇ, ಜಾನ ಕೋಗಿಲೆ ನಿನಗೆ ಏನು ಹೇಳಲೇ. ರಾಜ್ಯ ಸಾಮ್ರಾಜ್ಯದ ರಾಣಿಯು ನೀನೆ, ಜಗದ ಸೌಂದರ್ಯದ ಸೊಬಗೆಲ್ಲ ನೀನೆ, ಕುಣಿಸಿದೆ ಕಲಿಸಿದೆ ನಾಟ್ಯದಿಂದಲೇ, ಕುಣಿಸಿದೆ ಕಲಿಸಿದೆ ನಾಟ್ಯದಿಂದಲೇ, ಗಾನ ಕೋಗಿಲೆ ನಿನಗೆ ಏನು ನೀಡಲೇ. ಮನ್ಮತ ಬೀರಿದ ಸುಮಬಾಣ, ಎದೆಯಲ್ಲಿ ಒಲವಿನ ರಸಿಗಾನ, ಮನ್ಮತ ಬೀರಿದ ಸುಮಬಾಣ, ಎದೆಯಲ್ಲಿ ಒಲವಿನ ರಸಿಗಾನ, ಈ ಪ್ರೇಮ ಸ್ಪರ್ಶಕ್ಕೆ ನನ್ನ ಮನದಲ್ಲಿ ಸರಸರಸಾಲೆ. ಸ್ವರ್ಶಕ್ಕೆ ನನ್ನ ಮನದಲ್ಲಿ ಸರಸದ ಸಾಲೆ, ಈ ಪ್ರೇಮ ಸ್ವರ್ಗದಲ್ಲಿ ಆಡೋಣ ಉಯ್ಯಾಲೆ, ಈ ಪ್ರೇಮ ಸ್ವರ್ಗದಲ್ಲಿ ಆಡೋಣ ಉಯ್ಯಾಲೆ, ಗಾನ ಕೋಗಿಲೆ ನಿನಗೆ ಏನು ನೀಡಲೇ, ಗಾನ ಕೋಗಿಲೆ ನಿನಗೆ ಏನು ಹೇಳಲೇ. ಮನ್ಮತ ಬೀರಿದ ಸುಮಬಾಣ, ಎದೆಯಲ್ಲಿ ಒಲವಿನ ರಸಿಗಾನ, ಮನ್ಮತ ಬೀರಿದ ಸುಮಬಾಣ, ಎದೆಯಲ್ಲಿ ಒಲವಿನ ರಸಿಗಾನ, ಈ ಪ್ರೇಮ ಸ್ವರ್ಗಕ್ಕೆ ನಲ್ಲೆ ಮನದಲ್ಲಿ ಸರಸದ ಜಾಲೆ. ಮನದಲ್ಲಿ ಸರಸದ ಜಾಲೆ, ಈ ಪ್ರೇಮ ಸ್ವರ್ಗದಲ್ಲಿ ಆಡೋಣ ಉಯ್ಯಾಲೆ. ಗಾನ ಕೋಗಿಲೆ ನಿನಗೆ ಏನು ನೀಡಲೇ, ಗಾನ ಕೋಗಿಲೆ ನಿನಗೆ ಏನು ಹೇಳಲೇ, ಕುಣಿಸಿದೆ ನಲಿಸಿದೆ ನಾಟ್ಯದಿಂದಲೇ, ಕುಣಿಸಿದೆ ನಲಿಸಿದೆ ನಾಟ್ಯದಿಂದಲೇ.
ಉತ್ತರ? ಹೇಳಿ ಸ್ವಾಮಿ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗಾಗಿ ಅಳುವುದಿಲ್ಲವೆಂದು ಹೇಳು ಪ್ರೇಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರೆ ನನ್ನ ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆ. ಉತ್ತರೆಯು ವೀರಸತಿ, ಪತಿ ಆಜ್ಞೆಗಳಿಗೆ ದೇವರಾಜ್ಞೆ ಅಂತಲವೇ ಪ್ರಿಯ. ಇನ್ನು ನನಗಾಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಪರಾಜಯವಿಲ್ಲ. ನಿಜ ಕುಮಾರ. ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ನಿನ್ನಂತಹ ಕ್ಷತ್ರಿಯ ವೀರನಿಗೆ ತ್ರಿಕಾಲದಲ್ಲಿ ಅಪಜಯವಿಲ್ಲ ಮಗನೇ. ಅಮ್ಮ, ನಿನ್ನ ಆಶೀರ್ವಾದದಿಂದ ಸರ್ವದಾ ನನ್ನನ್ನು ರಕ್ಷಿಸಲು ನನಗೆ ಭಯವಿಲ್ಲದು. ಆಶೀರ್ವದಿಸು ಮಾತೆ. ಕುಮಾರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು, ಈ ನಮ್ಮ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ ಮಗನೇ. ಕುಮಾರ, ಈ ದಿನ ಪಾಂಡವರ ಸಭೆಯಲ್ಲಿ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವಂತೆ ಇದು ನಿಜವೇ? ಹೌದು ತಾಯಿ. ಈ ದಿನ ನಾನು ಸುಭದ್ರೆಯು ವೀರಮಾತೆ ಎಂಬುದು ಜಗತ್ತಿಗೆ ತಿಳಿಸುವನು. ಈ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣರು ಆಶ್ಚರ್ಯಪಡುವರು. ನನ್ನನ್ನು ಅರಸು ತಾಯಿ. ಹೋಗಿ ಬಾ ಮಗನೇ. ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು ಸದಾ ನಿನ್ನನ್ನು ಕಾಪಾಡಲಿ. ತಾಯಿ ಅನುಗ್ರಹಿತನಾದನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಬೆದೆಸುವನು. ನನ್ನನ್ನು ಆಶೀರ್ವದಿಸು ಮಾತೆ. ಕುಮಾರ. ಅಮ್ಮ, ಉತ್ತರಯ್ಯ ಕೈಲಿ ಬಿಡಬೇಡವಮ್ಮ ತಾಯೇ, ಈ ನನ್ನ ಮುದ್ದು ಮಲ್ಲಿಗೆಯ ಕಣಕ್ಕೆ ನಾ ಹೋಗಿ ಸೆಣಸಿ ಯುದ್ಧವ ಮಾಡಿ, ರಣಕ್ಕೆ ನಾ ಹೋಗಿ ಸೆಣಸಿ ಯುದ್ಧ ಮಾಡಿ ಕುರುಸೈನ್ಯ ಕೀರ್ತಿಯನ್ನು ಬಳಸಿ ಕುರುಸೈನ್ಯ ಕೀರ್ತಿಯನ್ನು ನಾ ಪಡೆವೆ. ಉತ್ತರಯ್ಯ ಕೈ ಬಿಡಬೇಡವಮ್ಮ ತಾಯೇ, ಈ ನನ್ನ ಮುದ್ದು ಮಲ್ಲಿಗೆಯ. ತಾಯಿ, ನೋವೇನೆಂಬುದು ನೆರೆಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವನು. ಅವಳನ್ನು ಕಾಪಾಡುವ ಭಾರ ನಿನ್ನದು. ಈ ದಿನ ಯುದ್ಧದಲ್ಲಿ ನಾನೊಂದು ವೇಳೆ ಆತನಾದರೆ. ಅಬದ್ಧವನ್ನು ನುಡಿಯಬೇಡ ಮಗನೇ. ವೀರ ಯೋಧನಿಗೆ ರಣಭೂಮಿಯೇ ತಾಯಿ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುವಿನಂತೆ, ಕೀರ್ತಿಯು ನೆಚ್ಚಿನ ನಿಂಟನಂತೆ. ಅಂಚಿ ನಿರಾಶನಾಗಬೇಡ, ಜಯಶಾಲಿಯಾಗಿ ಹಿಂತಿರುಗು. ಆಗಲಿ ತಾಯಿ. ಪಾಂಡಪುತ್ರನ ಎದುರೇ 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 ಪ್ರಚಂಡಾತ್ಮಕ ಪಾಂಡುಪುತ್ರನ ಎದುರೇ 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 ಮಹಾದೇವನ ವರಪ್ರಸಾದದಿ ವಿಪುಗಳ ಸಿರುವನ್ನು ಉರುಳಿಸುವೆ. ಮಹಾದೇವನ ವರಪ್ರಸಾದಲಿ ಪ್ರಭುಗಳ ಸಿರುವನ್ನು ಉರುಳಿಸುವೆ. ಪ್ರಚಂಡಾತ್ಮಕ ಪಾಂಡುಪುತ್ರನ ಎದುರೇ 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 ಹಲವ ಪಾಂಡವರ ಸಿಗಿದು ಬಗೆದ ಹೊಲಿಯಂ ಕೊಡುವೆ ಬಾಗಿಲಿಗೆ. ಹದವ ಪಾಂಡವರ ಸಿಗಿದು ಬಗೆದ ಹೊಲಿಯಂ ಕೊಡುವೆ ಬಾಗಿಲಿಗೆ. ದುರ್ದೋಳು ಸೊಕ್ಕಡಗಿಸುವೆ. ದುರುಡಳೆ ಸೊಕ್ಕಡಗಿಸುವೆ. ಪ್ರಚಂಡಾತ್ಮಕ ಪಾಂಡುಪುತ್ರನ ಎದುರೇ 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 ಮಹಾದೇವನ ವರಪ್ರಸಾದನಿ ಧರ್ಮರಾಯ ನಕುಲ ಸಹದೇವರು ಅಡ್ಡಗಟ್ಟಿದನು. ಆದರೆ ಈ ಅಲ್ಪ ಭೀಮನಿಂದ ಸೋಲು ಒಪ್ಪಬೇಕಾಯ್ತಲ್ಲ. ಇರಲಿ,
ವ್ಯೂಹದ ಬಾಗಿನಲ್ಲಿ ಹೋರಾಡುತ್ತಿರುವನು. ನಾವೆಲ್ಲರೂ ಸೇರಿ ಈ ಅಲ್ಪ ಭೀಮನನ್ನು ಒಲಿಸಲೇಬೇಕು. ಆಹಾ, ಎಂತ ಅಧರ್ಮ ಅತ್ಯಾಚಾರವಿದು! ಏ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದ್ದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟಿತರಾದ ಕಾಪುರುಷರೇ, ಏಡು ಅನ್ನದ ಸಲುವಾಗಿ ನೀತಿ, ಧರ್ಮ ಮತ್ತು ಮನುಷ್ಯತ್ವಕ್ಕೆ ತಿಲಂಜೆಯನ್ನು ಕೊಟ್ಟಿರ ನೀವು ವೀರರಲ್ಲ, ಕಳಂಕ ಸ್ವರೂಪರು. ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತ್ವ ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ, ನಿರಾಯುಧನಾಗಿ ಹೋರಾಡುವೆನು. ಆಕ್ರಮಣ ಮಾಡಿ, ಒಂದಲ್ಪ ಚಕ್ರದಿಂದ ಹಿಮ್ಮೆಟ್ಟುವಿರ, ಆಕ್ರಮಣ ಮಾಡಿ. ಈ ಭಾವಗಳಲ್ಲಿ ಶಕ್ತಿ ಇರುವವರೆಗೂ ಅಭಿಮಾನಿಯೊಂದಿಗೂ ನಿರಸನಾಗಲಾರ. ನಿರಸ್ತನಾದನು. ಈ ಭಾವಗಳಲ್ಲಿ ಶಕ್ತಿ ಇರುವವರೆಗೂ ಅಭಿಮಾನಿಯೊಂದಿಗೂ ನಿರಸ್ತನಾಗಲಾರ. ದುಶ್ವಾಸನ ಮುಷ್ಟಿ ನಿತ್ಯಕ್ಕೆ ತೊಡಗಿದರೆ ದೇನಿಗೂ ಸಲ್ಲು ಒಪ್ಪುವೆ. ನೀನು ಗದೆಯಿಂದ ಒಡೆ, ನಾನು ನಿನ್ನ ಒಡೆ. ಒಡೆಯ ದುಶ್ವಾಸನ. ಭೀಮ ಭೀಮ ಎಲ್ಲೋ ದುಶ್ಯಾಸನ, ಸಮರಕ್ಕೆ ಸಿದ್ಧರಾಗು. ಸಿದ್ಧರಾಗು. ಬ್ರಹ್ಮಾಂಡವನೆಡುಗಲು ಈಗಲೇ, ಬ್ರಹ್ಮಾಂಡವನೆಡುಗಲು ಈಗಲೇ. ದುಶ್ಯಾಸನನ ಭಯದಿಂದಲೇ ಬ್ರಹ್ಮಾಂಡವನೆಡುಗಲು ಈಗಲೇ, ಈಗಲೇ. ಮಂಡ ಭೀಮನ ಗುಂಡಿಗೆ ಬಗೆದು ಗುಂಡ ಮುಂಡವರ ಚಂಡಾಡುವನ. ಗುಂಡಿಗೆ ಬಗೆದು ಗುಂಡ ಮುಂಡವರ ಚಂಡಾಡುವನ. ಬ್ರಹ್ಮಾಂಡವನೆಡುಗಲು ಈಗಲೇ, ಈಗಲೇ, ಈಗಲೇ. ಎಲ್ಲೋ ಭೀಮ, ಸಮರಕ್ಕೆ ಸಿದ್ಧರಾಗು. ಹೌದು ಶಾಸನ, ನನ್ನ ಪ್ರತಿಜ್ಞೆಯಂತೆ ನಿನ್ನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿ ರುಮಣಿಯನ್ನು ಕಟ್ಟಿಸುವೆನು. ನಿಲ್ಲು, ನಿಲ್ಲು ಯುದ್ಧಕ್ಕೆ. ಎಲ್ಲೋ ಭೀಮ, ನಿನ್ನ ರುಂಡಗಳು ಚಂಡಾಡುವವರೆಗೂ ನನಗೆ ಶಾಂತಿ ಎಲ್ಲ. ಎಲ್ಲೂ ಇಲ್ಲ. ರುಮಣಿಯನ್ನು ಕಟ್ಟಿಸುವನು. ಎಂತ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿಯೂ ವಂಚಿಸಿರುವನು. ವಾಸುದೇವ, ನಮ್ಮನ್ನಲ್ಲ ನಿಮ್ಮನ್ನ ಈ ಸಲು ಮುಹೂರ್ತಕ್ಕೋಸ್ಕರವಾಗಿ ಕಾದಿದ್ದು. ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡೋದು ಜನಾರ್ದನ? ದುರ್ಯೋಧನನು ವೈಶಂಪಾರ ಸರೋವರದಲ್ಲಿ ಜಲಸ್ಪಂದನದಿಂದ ಅಡಗಿ ಕುಳಿತಿರುವನು. ಕೂಗು ಎದುಷ್ಟರ ಹೊರಗೆ ಬರುವನು. ಕೂಗು. ಕೃಷ್ಣ, ಒಪ್ಪತಕ್ಕದ ಮಾತು. ಧರ್ಮರಾಯನ ಬಾಯಿಂದ ಪುರುಷೋತ್ತಿಗಳು ಬರುವುದಾದರೂ ಹೇಗೆ? ಅಗ್ರಜ, ನಾನು ಪ್ರಾರಂಭಿಸುವನು. ವಿಷವನಿಕ್ಕಿಸಿದೆ, ಆವಿನೋಳ್ ಬಂಧಿಸಿದೆ, ಮಡನಿಯೋಳ್ ಮನೆ ಮಾಡಿ ಮಣಿಕುಪ್ಪಸವಂ ಗೈಸಿದೆ. ಶ್ರೀಹರಿಯ ಕೃಪೆಯಿಂದ ನಾವು ಬದುಕಿದವು, ಶ್ರೀಹರಿಯ ಕೃಪೆಯಿಂದ ನಾವು ಬದುಕಿದವು. ಎದು ಬಾರಲ ದುರ್ಯೋಧನ ಸರೋವರದಿಂದಾಗೆ.
ಚಾಕ್ಷೋಣಿ ಸೈನ್ಯವನ್ನೇ ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ ಇಂಥ ಮಹಾರಥಿಕರನ್ನು ನಾಶ ಮಾಡಿದೆ. ಶಕುನಿಯಂತ ನರಾಧಮರನ್ನು ನಾಶ ಮಾಡಿದೆ. ಏಡಿಯಾದ ನೀನು ಸರೋವರದಲ್ಲಿ ಅಡಗಿ ಕುಳಿತಿರುವೆಯ, ಎದ್ದು ಬಾ. ಸುಮ್ಮನಾಗು ಮೃಗೋದರ, ಬರಿದೇ ಕಬಗಳುವ ಮೂಡ. ಮೃಗೋದರ, ಈ ಗದೆಯ ಬಲದಿ ಹಾವುತಿಯನ್ನು ಕೊಡುವೆನು ಮೂಡ. ಮೃಗೋದರ, ಕದನದೋಳ್ ಕೌರವರನ್ ಕೆಣ ಕುಳಿದವರಿಲ್ಲ. ಕದನದೋಳ್ ಕೌರವರನ್ ಕೆಣ ಕುಳಿದವರಿಲ್ಲ. ಈ ಗದೆಯ ಬಲದಿ ಹಾವುತಿಯನ್ನು ಕೊಡುವೆನು ಮೂಡ. ವಿರಾಟನ ಮನೆಯ ಅಡುಗೆ ಭಟ್ಟಂಗ, ವೀರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆ? ಯುಧಿಷ್ಠಿರ, ನಾನು ಎದರಿ ಸರೋವರದಲ್ಲಿ ಕುಳಿತಿರಲಿಲ್ಲ. ಪರಾಕ್ರಮದಿಂದ ಕೊನೆಯ ಸಾರಿ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯಲು ಹೋಗಿದ್ದೆನು. ಬಾಪು ದುರ್ಯೋಧನ, ಬಾಪು. ಧರ್ಮರಾಜ, ಯುದ್ಧ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ನಿಮ್ಮಲ್ಲಿ ಗದಾ ಯುದ್ಧಕ್ಕೆ ಕರೆಯುವೆನು. ಒಬ್ಬೊಬ್ಬರಾಗಿ ಬನ್ನಿರಿ, ನಿಮ್ಮೆಲ್ಲರೊಡನೆ ಹೋರಾಡುವೆನು. ಸಾಮರ್ಥ್ಯವುಳ್ಳವರು ಎದುರಿಗೆ ನಿಲ್ಲಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೆಂದು ಉತ್ತರ ಕೊಡುವೆ? ವಾಸುದೇವ, ನಾನು ಈ ಸಲು ಮುಹೂರ್ತಕ್ಕೋಸ್ಕರವಾಗಿ ಕಾದಿದ್ದೆನು. ಭೀಮಸೇನ, ದುರ್ಯೋಧನನ್ನು ವಧಿಸಬಲ್ಲೆ, ಆದರೆ ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಕಲ ಸಂಪದವು ನಿನ್ನದಾಗುವುದು. ಸಿದ್ಧನಾಗು ಯುದ್ಧಕ್ಕೆ. ದುರ್ಯೋಧನ, ಭೀಮನನ್ನು ವಧಿಸಿದ್ದೇ ಆದರೆ ಆ ಚಂದಾಬ್ದವಾದ ಕಿರೀಟವನ್ನು ಕೀರ್ತಿಯನ್ನು ಪಡೆಯುವೆ. ಸಾಮರಕ್ಕೆ ಸಿದ್ಧನಾಗು. ಮೃಗೋದರ, ಸಿದ್ಧನಾಗು. ಭೀಮಸೇನ, ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು. ವಿಶ್ರಾಂತಿಯ ಅಗತ್ಯವಿಲ್ಲ. ಇದೋ ಸಿದ್ಧನಾಗು, ಸಿದ್ಧನಾಗು. ಭೀಮಸೇನ, ನಿರಾಶನಾಗಬೇಡ. ಶೌರ್ಯದಿಂದ ತೊಡೆ ತೊಟ್ಟಿ ಕಾಳಗ ಮಾಡು. ಭಾರತಿದ್ದನ್ನು ನೆನೆಸಿದಂತಾಯಿತು. ದುರ್ಯೋಧನ, ನೆಲ್ಲು ಯುದ್ಧಕ್ಕೆ ಸಿದ್ಧನಾಗು. ಅಧರ್ಮವಿದ್ದವೋ ಅನುಚಿತವೋ, ಅಧರ್ಮವಿದ್ದವೋ ಅನುಚಿತವೋ, ಕಳಂಕ ಪರಿತ ನೀನೋ ಪಶುಪತಿ, ಕಳಂಕ ಪರಿತ ನೀನೋ ಪಶುಪತಿ. ಅಧರ್ಮವಿದ್ದವೋ ಅನುಚಿತವೋ, ಅಧರ್ಮವಿದ್ದ ಅತ್ಯಾಚಾರ, ಅಧರ್ಮವಿದ್ದ ಅತ್ಯಾಚಾರ, ನಿನ್ನ ಜೀವನ ದುರಾಚಾರ. ನಾನು ನಿಲ್ಲುವೆ ಸುಯೋಧನ ಪರ, ನಾನು ನಿಲ್ಲುವೆ ಸುಯೋಧನ ಪರ. ಸದನಿಯ ನಿನ್ನ ಪರಿಪಾಲವನ
ಶಿಶುಪಾಲವನು ಅಧರ್ಮವಿದ್ದವು ಅನುಚಿತವೋ ಕಳಂಕ ಪರಿತ ನೀನು ಪತಿಪತಿ ಅಧರ್ಮವಿದ್ದವು ಅನುಚಿತವೋ ಅಧರ್ಮ ಅತ್ಯಾಚಾರ ದುರ್ಯೋಧನು ನನ್ನ ಪ್ರಿಯ ಶಿಷ್ಯನು ಅಧರ್ಮದಲ್ಲಿ ಬಿದ್ದನು ಜಾರತನಾಗುವ ಹಳವಿದರೆ ಕೃಷ್ಣ ನಿನ್ನ ಸಮ್ಮುಖದಲ್ಲಿ ಈ ಭೀಮನು ವಧ ಮಾಡುವೆನು. ಈ ವ್ಯರ್ಥ ಕೋಪವೇಕೆ ಅಣ್ಣ? ಏಕವಸ್ತ್ರಧಾರಣೆಯಾದ ದ್ರೌಪದಿಯನ್ನು ತುಂಬಿದ ರಾಜ್ಯಸಭೆಯಲ್ಲಿ ಅಪಮಾನಗೊಳಿಸಿ ದುರ್ಯೋಧನು ತೊಡೆ ತೊಟ್ಟಿದ್ದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮನು ಪ್ರತಿಜ್ಞೆ ಮಾಡಿದ್ದನು. ವೀರ ಕ್ಷತ್ರಿಯನಂತೆ ಆ ಪ್ರತಿಜ್ಞೆಯನ್ನು ನೆರವೇರಿಸಿದನು. ಪಾಪವು ಪ್ರಾಯಶ್ಚಿತವಾಯಿತು. ಇದಕ್ಕೆ ನೀನು ಕೋಪಿಸುವುದು ಉಚಿತವಲ್ಲ ಅಣ್ಣ. ಕೃಷ್ಣ, ಏನೇ ಆದರೂ ಈ ಅತ್ಯಾಚಾರವು ಅಧರ್ಮವು ನಿನ್ನ ಜೀವನದಲ್ಲಿ ಕಳಂಕವಾಗಿ ಉಳಿಯುವುದು. ಕೃಷ್ಣ, ನಾನು ಈ ಕ್ಷಣದಲ್ಲಿ ಇಲ್ಲಿ ನಿಲ್ಲುವ ಸಮಯವೂ ದುರ್ಯೋಧನ, ನನ್ನ ಪ್ರಿಯ ಶಿಷ್ಯ, ಹೋಗು, ವೀರ್ಯ ಸ್ವರ್ಗವನ್ನು ಹೊಂದಿ ಯಶಸ್ವಿನೂ ಆಗು ಕುಮಾರ. ಜಬಾರ ಮಾಡು. ಕಿರೀಟ ಕುಮಾರ, ಕಿರೀಟ ಕೊಡ ಕುಮಾರ. ಮತ್ತೆ ಕೊಡಲೇ ಮನೆಯಲ್ಲ ಜಯ ಮಂಗಳದಾಯಕ ಹರಿಯೇ, ಜಯ ಮಂಗಳದಾಯಕ ಹರಿಯೇ, ಜಯ ಮಂಗಳದಾಯಕ ಹರಿಯೇ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ದಾರಿ ಮುರಾರೇ, ಜಯ ಮಂಗಳದಾಯಕ ಹರಿಯೇ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಶುಭ ಶ್ರೀಲೋಲಾ, ಮಂಗಳವರ ಶುಭ ಶ್ರೀಲೋಲಾ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನ ದಾರಿ ಮುರಾರೇ, ಜಯ ಮಂಗಳದಾಯಕ ಹರಿಯೇ, ಹರಿಯೇ. ಶ್ರೀಕೃಷ್ಣನ ಪಾದಾರವಿಂದ ಗೋವಿಂದೋ, ಶ್ರೀ ಆಂಜನೇಯನ ಪಾದಾರವಿಂದ ಗೋವಿಂದೋ, ಶ್ರೀ ಗ್ರಾಮದೇವತೆಯ ಪಾದಾರವಿಂದ ಗೋವಿಂದೋ, ಶ್ರೀ ಶನಿದೇವರ ಪಾದಾರವಿಂದ ಗೋವಿಂದೋ. विद्या गणपति की, विद्या सरस्वती माता की, श्री आंजनेय कृपा पोषित नाटक मंडली की, श्री आंजनेय कृपा पोषित नाटक मंडली की।